10 ಲಕ್ಷ ರೂಪಾಯಿ ವಂಚನೆ. ಅಗರಖೇಡ ರಾಠೋಡ್ ಪೆಟ್ರೋಲಿಯಂ ಮಾಲೀಕರ ಖಾತೆಯಿಂದ ಮಾಯ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ರಾಠೋಡ್ ಪೆಟ್ರೋಲಿಯಂ ಮಾಲೀಕರಾದ ಮೋಹನ್ ಕಾಳು ರಾಠೋಡ್ ಇವರು ತಮ್ಮ ಮಗಳ ಮದುವೆಗಾಗಿ ಕೆನರಾ ಬ್ಯಾಂಕ್ನಲ್ಲಿ ತಮ್ಮ ಅಕೌಂಟ್ನಲ್ಲಿ 18 ಲಕ್ಷ ರೂಪಾಯಿಗಳು ಇಟ್ಟಿದ್ರು. ಆದರೆ ಸೋಮವಾರ ದಿನಾಂಕ 20/5/2024ರಂದು ಬೆಳಗ್ಗೆ 9:23 ಸುಮಾರಿಗೆ ಒಮ್ಮಿಂದೊಮ್ಮೆಲೆ 5 ಲಕ್ಷಗಳು ಮಾಯವಾಯಿತು. ಪುನಃ 9:26ಕ್ಕೆ 5 ಲಕ್ಷ ರೂಪಾಯಿಗಳು ವಂಚನೆ ಮಾಡಿದ್ದಾರೆ. ಒಟ್ಟು 10 ಲಕ್ಷ ರೂಪಾಯಿಗಳು ವಂಚನೆ ಮಾಡಿರುವ ಘಟನೆ ನಡೆದಿದೆ. ತಕ್ಷಣವೇ ಕೇಂದ್ರ ಕೆನರಾ ಬ್ಯಾಂಕಿಗೆ ಹೋಗಿ ಮಾಹಿತಿ ಸಲ್ಲಿಸಿ ಮುಂದಿನ ಕ್ರಮಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಅವರು ಉಪಸ್ಥಿತರಿದ್ದರು. ನಮ್ಮ ಕರುನಾಡ ಕಂದ ಪತ್ರಿಕೆಯೊಂದಿಗೆ ರಾಠೋಡ್ ಪೆಟ್ರೋಲಿಯಂಸ್ ಮಾಲೀಕರಾದ ಮೋಹನ್ ಕಾಳು ರಾಠೋಡ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ವರದಿ ಮನೋಜ್ ನಿಂಬಾಳ್. ಸರ್, ಇವತ್ತು ಘಟನೆ ಸಂಭವಿಸ್ತಲ್ಲ. ಈ ಘಟನೆ ಯಾವ ತಾರೀಕು ಅಥವಾ ಎಂದು ಸಂಭವಿಸಿದೆ ಸರ್? ಇದು ಸರ್, ಇದು 20ನೇ ತಾರೀಕು ಸರ್, 20/5/2024ರಂದು ಸೋಮವಾರ ಬೆಳಗ್ಗೆ 9:23 ಮತ್ತು 23 ಡ್ರಾ ಆಯ್ತು ಸರ್, 5 ಲಕ್ಷದ್ದು. ಮತ್ತು ಅದೇ 26 5 ಲಕ್ಷ ಡ್ರಾ ಆಗಿದೆ ಸರ್. ಅಂದ್ರೆ 20/5/2024 ಅಂದ್ರೆ ಮೊನ್ನೆ ಸೋಮವಾರ ಸೋಮವಾರ ದಿವಸ. ಸಮಯ ಸರ್ ಬೆಳಗ್ಗೆ 9:23 5 ಲಕ್ಷ ಡೆಬಿಟ್ ಆಗಿದೆ ಸರ್. ಮತ್ತು 26 5 ಲಕ್ಷ ಡೆಬಿಟ್ ಆಗಿದೆ. ಅಂದ್ರೆ ಮಧ್ಯದಲ್ಲಿ ಒಟ್ಟೆ 3 ನಿಮಿಷ ಮಾತ್ರ ಗ್ಯಾಪ್ ಸರ್ ಅಷ್ಟೇ. ಈ 3 ನಿಮಿಷದ ಅಂತರದಲ್ಲಿ 10 ಲಕ್ಷ ರೂಪಾಯಿ 20/5/2024 ಅಂದ್ರೆ ಮೊನ್ನೆ ತಾನೇ ಸೋಮವಾರ ದಿವಸ ನಿಮ್ಮ ಅಕೌಂಟ್ನಿಂದ ಗ್ಯಾಪ್ ಆಯ್ತು ಅಥವಾ ಅದನ್ನ ಮಾಯವಾಯ್ತು ಅನ್ನುವಂಥದ್ದು ಕಂಡು ಬಂತು. ಆ ತಕ್ಷಣವೇ ನೀವು ಕಾರ್ಯಪ್ರವೃತ್ತಿ ಆದ್ರಿ? ಹೌದು ಸರ್. ಅಂದ್ರೆ ಅವತ್ತಿನ ದಿವಸ ಹಂಗೆ ನೇರವಾಗಿ ಬ್ಯಾಂಕಿಗೆ ಅದೊಂದು 10-15 ಮಿನಿಟ್ನಾಗ ನಾ ಬ್ಯಾಂಕಿಗೆ ರೀಚ್ ಆಗಿದ್ದೀನಿ ಸರ್. ಆ ಬ್ಯಾಂಕಿಗೆ ಅಷ್ಟು ತಕ್ಷಣವೇ ಹೋಗಿದ್ರಿಂದ ಇನ್ನೂ 8 ಲಕ್ಷ ರೂಪಾಯಿ ಉಳ್ಕೊಂಡಿವೆ ಅನ್ನುವಂಥದ್ದು. ಬಟ್ ನೀವು ಹೋಗಿರ್ಲಿಲ್ಲ ಅಂದ್ರೆ ಅದೊಂದು 8 ಲಕ್ಷ ಹೋಗ್ತಿತ್ತು ಸರ್. ಥ್ಯಾಂಕ್ ಯು ಸರ್. ಅಂದ್ರೆ 20/5/2024ರಂದು ತಮ್ಮ ಒಂದು ಅಕೌಂಟ್ ನಿಂದ ಈ ಒಂದು ಹಣ ಮಾಯವಾಯಿತು ಅನ್ನುವಂಥದ್ದು ಈಗಾಗಲೇ ಮಾಹಿತಿಯನ್ನು ಒದಗಿಸಿದ್ರಿ. ಸಂತೋಷ, ಧನ್ಯವಾದಗಳು. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವು ಮಾಧ್ಯಮದವರು ತಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಈಗಾಗಲೇ ತಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ನಿಂದ 10 ಲಕ್ಷ ರೂಪಾಯಿ ಹೋಗಿವೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಯಿತು. ಬಟ್ ಅದು ಯಾವ ರೀತಿಯಾಗಿ ಸರ್, ನಮ್ಗೆ ಏನಾದರೂ ಅದು ಅನುಭವ ಬಂತು ಅಥವಾ ಇಲ್ಲೋ? ಸರ್, ನಮ್ಗೆ ಯಾವುದೋ ಅನುಭವಕ್ಕೆ ಬರಲಿಲ್ಲ. ನಮ್ಗೊಂದು ಕಾಲ್ ಬಂತು ಸರ್. ಆ ಕಾಲ್ದಲ್ಲಿ ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಕಾಲ್ ರಿಸೀವ್ ಮಾಡಿದ ನಂತರ ನಿಮ್ಮ ಏನು ನೆಟ್ ಬಂದದ, ನೆಟ್ ಚಾಲೂ ಮಾಡ್ರಿ, ವಾಟ್ಸಪ್ ಓಪನ್ ಮಾಡ್ರಿ ಅಂತ ಹೇಳಿದ್ರು. ಆಗ ನಾನೇನು ಹೇಳಿದೆ, ಇಲ್ಲ ಇದು ರಾಂಗ್ ನಂಬರ್, ಬಂದ್ ಮಾಡಿ, ನಮ್ಗೆ ಯಾವ್ದು ಓಪನ್ ಮಾಡಲ್ಲ ಅಂತ ಹೇಳಿ ನಾವು ಬಂದ್ ಮಾಡಿದೆ ಸರ್. ಬಂದ್ ಮಾಡಿದ ತಕ್ಷಣ ಒಂದು 2-3 ನಿಮಿಷದಲ್ಲಿ 5 ಲಕ್ಷ ರೂಪಾಯಿ ಡೆಬಿಟ್ ತೋರಿಸ್ತು ಸರ್. ಮಗ ಡೆಬಿಟ್ ಯಾಕೆ ತೋರಿಸ್ತು ನಾವು ಇದು ಮಾಡಿದಾಗ ಮತ್ತೊಂದು 3 ನಿಮಿಷ ಬಿಟ್ಟು 9:23 5 ಲಕ್ಷ ಡೆಬಿಟ್ ಆಯ್ತು ಸರ್. 9:26 ಮತ್ತೆ 5 ಲಕ್ಷ ಡೆಬಿಟ್ ಆಯ್ತು. ಹಂಗೆ ನಾನು ಜಳಕ ಮಾಡ್ತಿದ್ದೆ ಸರ್. ಜಳಕ ಮಾಡಿ ಹಂಗೆ ನಾನು ಅರ್ಬಿ ಹಾಕೊಂಡು ಬ್ಯಾಂಕಿಗೆ ಓಡಿ ಹೋದೆ. ಬ್ಯಾಂಕ್ 10 ಗಂಟೆಗೆ ನಾವು ಬ್ಯಾಂಕಿನಲ್ಲಿ ಇದ್ದೀವಿ. ಬಟ್ ಅವರು ಬ್ಯಾಂಕ್ ಮ್ಯಾನೇಜರ್ಸ್ ಏನಂದ್ರೆ ತಮ್ಮೆಲ್ಲ ಸ್ಟಾಫ್ ಮೀಟಿಂಗ್ ತೊಗೊಂಡಿದ್ರು. ತಡ್ರಿ, ಮೀಟಿಂಗ್ ಮುಗಿಲಿ ಅಂತ ಹೇಳಿದ್ರು. ನಮ್ಗೆ ಹೇಳಿದ ನಂತರ ನಾವು ಮೀಟಿಂಗ್ ಮುಗಿಯತನ ವೇಟ್ ಮಾಡಿದ್ವಿ ಸರ್. ವೇಟ್ ಮಾಡಿ ಮೀಟಿಂಗ್ ಮುಗಿದ ನಂತರ ಒಳಗೆ ಹೋಗಿ ನೋಡಿದ್ವಿ, ನಮ್ಮ 10 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ದಿಂದ ಡೆಬಿಟ್ ಆಗಿತ್ತು. ಅದು ಸರ್ ಸ್ಟೇಟ್ಮೆಂಟ್ ತೆಗೆದು ಕೊಟ್ರು. ಬಟ್ ಅವರು 1930 ಕಾಲ್ ಮಾಡಿದ್ರೆ ಏನೋ ಅದು ಆಗ್ಬೋದಾಗಿತ್ತು. ಸರ್ ಏನೂ ಮಾಡಲಿಲ್ಲ. ನನ್ನ ಮೊಬೈಲ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಎಲ್ಲ ಬಂದಾಗ್ಬಿಟ್ಟಿತ್ತು ಸರ್, ಅದು ಹ್ಯಾಕ್ ಮಾಡಿ. ಹಿಂಗಾಗಿ ನಾವು ಮತ್ತೆ ಸ್ಟೇಟ್ಮೆಂಟ್ ತೊಗೊಂಡ್ರೆ ಬಿಜಾಪುರ ಕ್ರೈಮ್ ಬ್ರಾಂಚಿಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಸರ್ ಮ್ಯಾನೇಜರ್ ಸರ್. ಅವ್ರು ಹೇಳಿದ ಪ್ರಕಾರ ನಾವು ಬಿಜಾಪುರಕ್ಕೆ ಹೋದಿವಿ ಸರ್. ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ. ಅವ್ರು ಏನದ ಅಲ್ಲಿಂದ 1930 ಕಂಪ್ಲೇಂಟ್ ಹಾಕಿ ಅಲ್ಲಿಂದ ಅವರೆಲ್ಲ ಅಲ್ಲಿ ಇದು ಮಾಡಿದ್ರು ಸರ್. ಬಟ್ ಪ್ರೋಗ್ರೆಸ್ ಈಗಾಗಲೇ ಏನಾದರೂ ಆ ಪೊಲೀಸ್ ಇಲಾಖೆಯಿಂದ ಅಥವಾ ಸೈಬರ್ ಬ್ರಾಂಚ್ ಅಂತ ಏನು ಬರುತ್ತಲ್ಲ, ಅದರಿಂದ ಏನಾದರೂ ನಿಮಗೆ ಮಾಹಿತಿ ಲಭ್ಯವಾಯ್ತಾ ಅಥವಾ ಇಲ್ಲ? ಲಭ್ಯ ಆಗಿದೆ ಸರ್. ಈಗ ಏನ್ ಮಾಡಿದಾರೆ ಸರ್, ಅವರು ಕಂಪ್ಲೇಂಟ್ ಹಾಕಿದ ನಂತರ ಅವರು ಎಲ್ಲೆಲ್ಲಿ ಆ ದುಡ್ಡು ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಆ ಅಕೌಂಟ್ ಅಲ್ಲಿ ಡೀಟೇಲ್ಸ್ ತಗೊಂಡು ಅವು ಅಕೌಂಟ್ಗಳನ್ನು ಫ್ರೀಜ್ ಮಾಡಿದ್ದಾರೆ ಸರ್. ಅವರು ನಮ್ಗೆ ಅಲ್ಲಿ ಕ್ರೈಮ್ ಬ್ರಾಂಚ್ CPI ಸಾಹೇಬರು ಮಾಹಿತಿ ಪ್ರಕಾರ ಈಗ ಎಷ್ಟು 8 ಅಕೌಂಟ್ಗಳು ಫ್ರೀಜ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಮತ್ತೆ ಅಲ್ಲಿ ಅವ್ರ ಅಕೌಂಟ್ದಲ್ಲಿ ಇದ್ದಂತ ದುಡ್ಡು 1,25,000 ರೂಪಾಯಿ ಈಗ ಏನಾದ್ರು ಅದು ಅವ್ರು ಇದು ಮಾಡಿದಾರೆ ಸರ್. ಅದು ಅವ್ರು ಡ್ರಾ ಮಾಡ್ಲಾರ್ದಂಗ ವ್ಯವಸ್ಥೆ ಒಳಗೆ ಮಾಡಿದಾರಂತ ಸರ್. ಅದು ಕೆಲವೊಂದು ದಿನದಾಗ ನಿಮ್ಮ ಅಕೌಂಟಿಗೆ ಬರುತ್ತಂತ ಹೇಳಿದಾರೆ ಸರ್.
ಈ ಸಂದರ್ಭದಲ್ಲಿ ನಮ್ಮ ಇಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹೋಗಿ ಏನಾದರೂ ಕಂಪ್ಲೇಂಟ್ಸ್ ಅನ್ನ ನೀವು ಸಲ್ಲಿಸಿದ್ರೆ ಸರ್ ಈಗ? ಇಲ್ಲ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಇಲ್ಲಿ ಕಾಲ್ ಮಾಡಿದ್ದೇವೆ ಸರ್. ಮ್ಯಾನೇಜರ್ನು ಕಾಲ್ ಮಾಡಿದ್ರು, ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಗರ್ ಕಡೆದ ಮ್ಯಾನೇಜರ್ ಕಾಲ್ ಮಾಡಿದ್ರು ಪೊಲೀಸರಿಗೆ. ಅವ್ರು ನಮ್ಮಲ್ಲಿ ಬರೋದಿಲ್ರಿ, ಅದು ಸೈಬರ್ ಕ್ರೈಮ್ ಬ್ರಾಂಚಿಗೆ ಹೋಗ್ಬೇಕು, ಬೆಂಗಳೂರು ಬಿಜಾಪುರಕ್ಕೆ ಹೋಗಿ ಅಂತ ಅವರೇ ಹೇಳಿದಂತ ಅಲ್ಲಿ ನಾವು ಹೋದ್ವಿ ಸರ್. ಅಂದ್ರೆ ನೀವು ನೇರವಾಗಿ ಬಿಜಾಪುರ ಸೈಬರ್ ಬ್ಯಾಂಕ್ ಹೋಗಿ ಈಗಾಗಲೇ ಕಂಪ್ಲೇಂಟ್ಸ್ ಗಳನ್ನ ಸಲ್ಲಿಸಿದ್ರಿ. ಹ್ಞೂ ಸರ್. ಬಟ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಹ್ಞೂ ನಿಮಗೆ ಸಿಗಬೇಕಾಗಿರ್ತಕ್ಕಂತ ಹಣ ಎಷ್ಟೊತ್ತು ಕೊಡ್ತೀವಿ ಅಥವಾ ವಾಪಸ್ ಅದನ್ನ ಪಡೆದುಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಏನಾದ್ರು ಹೇಳಿದಾರೆ ಸರ್. ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ಸಾಕಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ನಾವು ನಿಮ್ಮ ದುಡ್ಡು ವಾಪಸ್ ಬರುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಸರಿ, ದುಡ್ಡು ಹೋದ ತಕ್ಷಣ ತಮ್ಮ ಮೊಬೈಲ್ ಬಂದ್ ಆಯ್ತು ಅಥವಾ ಸ್ವಿಚ್ ಆಫ್ ಆಯ್ತು ಅಂತ ಹೇಳ್ತಾ ಇದ್ರಿ, ಅದು ಆಟೋಮೆಟಿಕ್ ತಾನೇ ಹ್ಞೂ ಸರ್, ಅದೇ ಕಾಲ್ ಬಂತಲ್ಲ ಸರ್, ಕಾಲ್ ಬಂದು ನಾ ಇದು ರಾಂಗ್ ನಂಬರ್ ಬಂದ್ ಮಾಡಂತ ಹೇಳಿದೆ ಸರ್. ಬಂದ್ ಮಾಡಿ ನನ್ನ ಮೊಬೈಲ್ ನಾನು ಕಟ್ ಮಾಡಿದೆ ಸರ್. ಕಟ್ ಮಾಡಿದ ತಕ್ಷಣ ನಮ್ಮ ವಾಟ್ಸಪ್ ಮತ್ತು ಮೊಬೈಲ್ ಕರೆ ಬರೋದು, ಮೆಸೇಜ್ ಬರೋದು, ಏರ್ಟೆಲ್ ಸಿಮ್ ನಿಂದ ಎಲ್ಲ ಬಂದ್ ಆಗ್ಬಿಡುತ್ತೆ ಸರ್. ಅಂದ್ರೆ ತಕ್ಷಣ ನಮ್ಮ ಕೆನರಾ ಬ್ಯಾಂಕಿಗೆ ಹೋಗಿ ನಿಮ್ಮ ಮ್ಯಾನೇಜರ್ ಅನ್ನ ಕಾಣಬೇಕು ಅಂದ್ರೆ ಸ್ವಲ್ಪ ಡಿಲೇ ಹೌದು ಸರ್, ಫೋನ್ ಮಾಡ್ಬೇಕಂದ್ರೆ ಫೋನ್ ಹತ್ಲಿಲ್ಲ ಸರ್ ಅವ್ರಿಗೆ. ಅದಕ್ಕೆ ನಾನು ಈಗ ಬೈಕ್ ಮ್ಯಾಗ ನಡ್ಕೋತ ಹೋಗಿ ಅವ್ರಿಗೆ ರೀಚ್ ಆಗಿ ನಾವೆಲ್ಲ ವಿಷಯ ಇದು ತಿಳಿಸಿದ್ದೇವೆ ಸರ್. ಅಂದ್ರೆ ಈಗಾಗಲೇ ನಿಮ್ಮ ಅಕೌಂಟ್ ನಿಂದ 10 ಲ್ಯಾಕ್ ರುಪೀಸ್ ಅಂದ್ರೆ 10 ಲಕ್ಷ ರೂಪಾಯಿಗಳು ಮಾಯವಾಗಿದೆ. ಹೋಗ್ಬಿಟ್ಟಿದೆ ಸರ್. ತಾವು ರಾಠೋಡ್ ಪೆಟ್ರೋಲಿಯಂಸ್ ಅದ ಮಾಲೀಕರು? ಹೌದು ಸರ್. ರಾಠೋಡ್ ಪೆಟ್ರೋಲ್ ಬಂಕಿನ ಮಾಲೀಕರು ಸರ್, ನಾವು ಮೋಹನ್ ರಾಠೋಡ್ ಅಂತ. ನಾವು ಏನಾದ್ರು ಡೈಲಿ ನಮ್ದು ಟರ್ನ್ ಓವರ್ ಇರ್ತದೆ ಸರ್. ಇನ್ನೊಂದು ಏನಾದ್ರು ನಾವು ಹೆಚ್ಚಿನ ದುಡ್ಡು ಅಲ್ಲಿ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಗಳು ಮ್ಯಾರೇಜ್ ಒಂದಿದೆ ಸರ್. ಮುಂದಿನ ತಿಂಗಳು ಜೂನು ಒಂದು ಮಾಡ್ಬೇಕಂತ ಅದಕ್ಕೆ ನಾವು ಸ್ವಲ್ಪ ಒಂದು 17-18 ಲಕ್ಷ ತನಕ ಅಲ್ಲಿ ದುಡ್ಡು ಇತ್ತು ಸರ್ ನಮ್ದು. ಅದ್ರಾಗ 10 ಲಕ್ಷ ರೂಪಾಯಿ ಇದು ಆಗಿದೆ ಸರ್. ನಾವು ಮತ್ತೆ ಅದೂ ಹೋಗ್ಬಹುದಾಗಿತ್ತು. ನಾವು ಆದಷ್ಟು ಬೇಗ ಹೋಗಿ ಮ್ಯಾನೇಜರ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಅಕೌಂಟ್ ಫ್ರೀಜ್ ಮಾಡಿಸಿದ ನಂತರ ಅಲ್ಲಿ ಉಳಿದಿದ್ದವು ಸರ್. ಅಂದ್ರೆ ಈಗ ಮುಂದೆ ಈ ಒಂದು ಮೊಬೈಲ್ಸ್ ನಲ್ಲಿ ಬರುವಂತ ಕೆಲವೊಂದು ಆಪ್ ಗಳ ಬಗ್ಗೆ ಅದನ್ನ ಓಪನ್ ಮಾಡಬಾರ್ದು ಅಥವಾ ಲಿಂಕ್ ಅನ್ನ ನಾವು ಡೌನ್ಲೋಡ್ ಮಾಡಬಾರ್ದು ಅನ್ನುವಂಥದ್ದು ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ರೀತಿಯಾಗಿ ನಾಗರಿಕರು ಸಹಿತವಾಗಿ ಯಾವುದೇ ಒಂದು ಹೊಸ ಕರೆಗಳು ಬಂದು ಅಂತಂದ್ರ ಅದನ್ನ ಸ್ವೀಕಾರ ಮಾಡಬಾರ್ದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಹೌದು ಸರ್, ಮಾಡಬಾರ್ದು ಸರ್. ಆದ್ರೆ ಇನ್ನೊಂದು ಏನಾಗತ್ತೆ ಸರ್, ಈಗ ತಿಳಿದವರು ಇದ್ರ ಬಗ್ಗೆ ಈಗ ಅನುಭವಕ್ಕೆ ಬಂದವರು ಮಾಡುದಿಲ್ಲ. ಹೊಸಬರಿಗೆ ಏನು ಗೊತ್ತಾಗ್ಬೇಕು ಸರ್. ಹೊಸಬ್ರಿಗೆ ಗೊತ್ತಾಗ್ಲಾರ್ದನ ಅವ್ರು ಕರೆಗಳನ್ನು ಸ್ವೀಕಾರ ಮಾಡಬಹುದು. ಕರೆಗಳನ್ನು ಸ್ವೀಕಾರ ಮಾಡಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋದು, ಮತ್ತೆಲ್ಲ ಡಾಟಾ ಹ್ಯಾಕ್ ಆಗೋದು, ಈ ತರ ನಡೆದಿದೆ ಸರ್ ಜಾಲ ಇದು. ಇದ್ರ ಬಗ್ಗೆ ಸರ್ಕಾರನೇ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟೇ ಮುಂದೆ ಇದಕ್ಕೆ ಕ್ರಮ ತಗೊಂಡು ಸರಿಪಡಿಸಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಇವತ್ತಿನ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮುತುವರ್ಜಿ ವಹಿಸಿ ಅವರು ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್. ಮತ್ತೆ ಅದ್ರ ಜೊತೆ ಬ್ಯಾಂಕರ್ಸ್ನು ಬ್ಯಾಂಕಿನ ಆಫೀಸರ್ನು ಬಹಳ ಮುತುವರ್ಜಿ ವಹಿಸ್ಬೇಕು ಸರ್. ಯಾಕಂದ್ರೆ ಇದು ನಮ್ದು ಎಲ್ಲ ಏನ್ ಸೇಫ್ಟಿ ಇರೋದು ಬ್ಯಾಂಕ್ನಾಗ ನಾವು ಅಂತ ಡಿಪಾಸಿಟ್ ಮಾಡಿರ್ತೀವಿ. ಮತ್ ನಮ್ಮಲ್ಲಿ ಬ್ಯಾಂಕ್ನಾಗೆ ನಮ್ಮ ಸೇಫ್ಟಿ ಆಗ್ಬೇಕು ಸರ್. ಹೊಸಬ್ರಿಗೆ ಗೊತ್ತಾಗ್ಲಾರ್ದನ ಅವ್ರು ಕರೆಗಳನ್ನು ಸ್ವೀಕಾರ ಮಾಡಬಹುದು. ಕರೆಗಳನ್ನು ಸ್ವೀಕಾರ ಮಾಡಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋದು, ಮತ್ತೆಲ್ಲ ಡಾಟಾ ಹ್ಯಾಕ್ ಆಗೋದು, ಈ ತರ ನಡೆದಿದೆ ಸರ್ ಜಾಲ ಇದು. ಇದ್ರ ಬಗ್ಗೆ ಸರ್ಕಾರನೇ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟೇ ಮುಂದೆ ಇದಕ್ಕೆ ಕ್ರಮ ತಗೊಂಡು ಸರಿಪಡಿಸಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಇವತ್ತಿನ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮುತುವರ್ಜಿ ವಹಿಸಿ ಅವರು ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್. ಮತ್ತೆ ಅದ್ರ ಜೊತೆ ಬ್ಯಾಂಕರ್ಸ್ನು ಬ್ಯಾಂಕಿನ ಆಫೀಸರ್ನು ಬಹಳ ಮುತುವರ್ಜಿ ವಹಿಸ್ಬೇಕು ಸರ್. ಯಾಕಂದ್ರೆ ಇದು ನಮ್ದು ಎಲ್ಲ ಏನ್ ಸೇಫ್ಟಿ ಇರೋದು ಬ್ಯಾಂಕ್ನಾಗ ನಾವು ಅಂತ ಡಿಪಾಸಿಟ್ ಮಾಡಿರ್ತೀವಿ. ಮತ್ ನಮ್ಮಲ್ಲಿ ಬ್ಯಾಂಕ್ನಾಗೆ ನಮ್ಮ ಸೇಫ್ಟಿ ಇಲ್ಲ ಅಂದ್ರೆ ಎಲ್ಲಿ ಇಡ್ಬೇಕು ಸರ್ ದುಡ್ಡು ನಾವು? ಮತ್ತೆ ಅದಕ್ಕೆ ಇಲ್ಲಿ ಇನ್ನೊಂದ್ ಏನಾಗ್ತದೆ, ಕೆಲವೊಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗ್ಲಿ ಸಿಬ್ಬಂದಿ ಆಗ್ಲಿ ಕೋಆಪರೇಟ್ ಮಾಡೋದಿಲ್ಲ ಕೆಲವೊಂದು ಟೈಮ್ದಾಗ ಸರ್. ಅವ್ರು ಕೋಆಪರೇಟ್ ಮಾಡಿದ್ರ ಆ ತಕ್ಷಣ ಏನಾದ್ರೂ ಸ್ವಲ್ಪ ಅವ್ರು ಇದು ಮಾಡಿದ್ರೆ ನಮ್ ದುಡ್ಡು ಹೋತಿತ್ತಿಲ್ಲ ಅನ್ನೋಂತ ನಂದೊಂದು ಇದು ಸರ್. ಅಂದ್ರೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ನೀವು ಹೋದ ತಕ್ಷಣ ತಮ್ಮ ಮೀಟಿಂಗ್ ಬಿಟ್ಟು ನಿಮ್ಮ ಒಂದು ಕರೆಗೆ ಹೋಗ್ಬಾರ್ದು, ನಿಮ್ಮನ್ನ ಒಳಗ್ ಕರ್ಕೊಂಡು ನಿಮ್ಮ ಮಾಹಿತಿ ಕೇಳಿದ್ರೆ ನಿಮ್ಮ ಅಮೌಂಟ್ ಉಳಿಬಹುದಾಗಿತ್ತೇನೋ ಒಂದು ಕಲ್ಪನೆ. ಹೌದು ಸರ್. ಥ್ಯಾಂಕ್ಸ್ ಸರ್, ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರಿ. ನಮ್ಮ ಜೊತೆಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಅವರು ಇದ್ದಾರೆ. ಸರ್, ತಾವು ಏನ್ ಹೇಳ್ತೀರಿ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಅಣ್ಣನ ಸ್ಥಾನಕ್ಕೆ ಇರುತ್ತಂತ ಮೋಹನ್ ಅಣ್ಣ ರಾಠೋಡ್ ಅವರು ಅಕೌಂಟ್ 10 ಲಕ್ಷ ಡ್ರಾ ಆಗಿದೆ. ಆದ್ರ ಈ ಸಂಬಂಧಪಟ್ಟಂತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಆಗಲಿ ಯಾವುದೇ ಎಲ್ಲರೂ ಕೂಡಿಕೊಂಡು ಇದು ಮೋಸ ಆಲಾರ್ದಂಗ ನಮ್ಮ ಮುತುವರ್ಜಿ ವಹಿಸಿ ಎಲ್ಲಾ ಅಧಿಕಾರಿಗಳು ಕೂಡಿ ಅಣ್ಣವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋಂತ ರೀತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಇದು ಸಹಕಾರ ಮಾಡ್ಬೇಕಂತಲೇ ನಮ್ಮ ತಕ್ಕೋತೇನೆ. ಘಟನೆ ಆಗಿದೆ. 10 ಲಾಖ ರೂಪಾಯಿ ಬಹಳ ಎಲ್ಲರಿಗೆಲ್ಲ ಇದು ಆಗ್ಯದ್ರಲ್ಲ, ಹಳ್ಳಿಯಾಗ್ಯದ. ಕಷ್ಟಪಟ್ಟು ಕೆಲಸ ಮಾಡಿರ್ತಾರ, ಆ ದುಡ್ಡ ಮತ್ ಮಗಳ ಲಗ್ನಕ್ಕಾಗಿ ಇಟ್ಟಿರ್ತಾರ ಇತರವ್ರಿ.
ಅದ್ ಸಂಬಂಧ ಎಲ್ಲಾ ಅಧಿಕಾರಿಗಳು ಕೂಡ್ಕೊಂಡು ಮರಳಿ ವಾಪಸ್ ಬರ್ಬೇಕಂತ ಅಲ್ಲಿ ಕೇಳ್ಕೊತೀನಿ. ಅಂದ್ರೆ ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಪೊಲೀಸ್ ಪೊಲೀಸ್ ಇಲಾಖೆ ಮತ್ತು ಸೈಬರ್ ಬ್ಯಾಂಕ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಈ ಒಂದು ಫ್ರಾಡ್ ಏನದಲ್ಲ ಈ ಒಂದು ಫ್ರಾಡ್ ಅನ್ನ ನಿಲ್ಲಿಸಬೇಕು, ಅವ್ರಿಗೆ ಕಡಿವಾಣ ಹಾಕ್ಬೇಕು ಅನ್ನೋದು. ಜೊತೆಗೆ ಇವರಿಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲರೂ ಭಾಗವಹಿಸಿ ಆ ದುಡ್ಡನ್ನ ವಾಪಸ್ ಕೊಡ್ಬೇಕಂತ ಅನುಕೂಲ ಮಾಡಬೇಕು ಅಥವಾ ತಾವೆಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನುವಂತ ತಮ್ಮ ಕಲ್ಪನೆ, ತಮ್ಮ ಒಂದು ಆಶೆ. ಆಶೆ. ಥ್ಯಾಂಕ್ ಯು ಸರ್. ನಮಸ್ತೆ.